ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ನಿಮ್ಮೊಂದಿಗೆ ಟೈಮ್ ಬರುತ್ತಾ, ಕನ್ನಡ ಟೈಮ್ ಬರುತ್ತಾ ಅಂತ ಕೇಳೋರಿದ್ದಾರೆ. ಕನ್ನಡ ಟೈಮ್ ಬರೋದಿಲ್ಲ ಅಂತ ಮತ್ತೆ ಅವ್ರನ್ನ ರಿಜೆಕ್ಟ್ ಮಾಡಿ ಬೇರೆ ಯಾವ್ದಾದ್ರು ಕನ್ನಡ ಟೈಮ್ ಬರೋದು ನೋಡ್ತಾರೆ. ಈ ಶಾರ್ಟ್ ಹ್ಯಾಂಡ್ ಇದೆಯಲ್ಲ, ಇದು ಎಷ್ಟು ವರ್ಷಕ್ಕೆ ಶಾರ್ಟ್ ಹ್ಯಾಂಡ್ 2 ವರ್ಷ. ನಾನು ವಿಧಾನಸೌಧದಲ್ಲಿರುವಾಗ ಎಲ್ಫೋನ್ ಮಕ್ಕಳು ರಿಪೋರ್ಟ್ ಮಾಡಿದ್ದೆ. ಆದ್ರೆ ಅವರೇನ್ ಹೇಳ್ತಾರೆ, ಈ ಕನ್ನಡಪರ ಆದವ್ರಿಗೆ ಮಾತ್ರ ನಾವು ಬಂದ್ತೇವೆ ಶಾರ್ಟ್ ಹ್ಯಾಂಡ್ ಅಂದ್ರೆ ಅವಕಾಶಗಳು ಅಪರೂಪಕ್ಕೆ ಬಂದರೂ ಕೂಡ ನಾವು ಈ ಶಾರ್ಟ್ ಹ್ಯಾಂಡ್ ಅನ್ನ ತಂದಾಗ ಅವಕಾಶಗಳು ಇದೆ. ವಿಧಾನಸೌಧದಲ್ಲಿ 1 ವರ್ಷ 2-3 ರೂಪಾಯಿ ಖಾಲಿ ಈ ಹಿಂದಿ ಟೈಪಿಂಗ್, ಹಿಂದಿ ಮಾಡೋದಿಲ್ಲ, ಸಾಮಾನ್ಯ ಹಿಂದಿ ಟೈಪಿಂಗ್. ಆದ್ರೆ ಬೇರೆ ಬೇರೆ ಕಾರಣಕ್ಕೆ ಆ ಹಿಂದಿ ಕಲಿತವ್ರಿಗೆ ಮಾತ್ರ ಅವಕಾಶ ಅಂತ ಇರುತ್ತೆ. ಹಾಗಾಗಿ ಬದುಕಲ್ಲಿ ನಾವು ಪ್ರಯತ್ನ ಪಟ್ರೆ ಒಂದಲ್ಲ ಒಂದು ಸಾರಿ ನಮ್ಮ ಪ್ರಯತ್ನ ಕರೆಕ್ಟ್ ಆಗಿ ನಾವು ಸರ್ಕಾರಕ್ಕೆ ಇದಕ್ಕೋಸ್ಕರ ವಿದ್ಯಾರ್ಥಿ ಮೆರಿಟ್ನಲ್ಲಿ ರೋಡ್ನಲ್ಲಿ ತಗೊಳ್ಳುವಾಗ 1% ಮಾತ್ರ ಸರ್ಕಾರ ಜಾಸ್ತಿ ತಗೊಳ್ಳೋದು ಸರ್ಕಾರಕ್ಕೆ ಇಲ್ಲ ಅಷ್ಟೇ. ಯಾವ ಸರ್ಕಾರ 99% ನಾವು ರಾಸಾಯನಿಕ ಉದ್ಯೋಗಗಳನ್ನು ನೆರವಿಗೆ ಬದುಕಬೇಕಂತ ಅನಿವಾರ್ಯತೆ. ಆ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬರುವುದು ನಮ್ಮ ಶಿಕ್ಷಣ. ನಾವೇನು ಬಂದಿದ್ದೇವೆ, ಏನು ಸಮಪಟ್ಟಿದ್ದೇವೆ ಅದರ ಆಧಾರದಲ್ಲಿ ನಮ್ಮ ಶಿಕ್ಷಣಕ್ಕೆ ಅನುಗುಣವಾಗಿ ನಮಗೆ ಒಂದು ಸೊಸೈಟಿಯಲ್ಲಿ 2 ವಿದ್ಯಾರ್ಥಿಗಳು 2 ಅರ್ಜಿದಾರರು ಸಮಾನಾಂತರ ಅಂಕಗಳನ್ನು ಕಲಿಸಿರ್ತಾರೆ. ಆಗ ಸೊಸೈಟಿಯವರು ಏನ್ ಮಾಡಿದ್ರು ಅಂದ್ರೆ, ನೀವು ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸರ್ಟಿಫಿಕೇಟ್ ನಿಮ್ಮತ್ರ ಇದೆಯಾ ಅಂತ ಆ 2 ಅವ್ರವ್ರ ಸರ್ಟಿಫಿಕೇಟ್ ತಂದಿರ್ತಾರೆ. ಒಬ್ಬ ಹುಡುಗಿಗೆ 1 ಸರ್ಟಿಫಿಕೇಟ್ ಜಾಸ್ತಿ ಇರುತ್ತೆ. ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದ್ರೆ, ಯಾವುದೋ ಕಾಲೇಜಲ್ಲಿ ಯಾವುದೋ ಪುಸ್ತಕದಲ್ಲಿ ಭಾಗವಹಿಸಿದ್ರೆ 1 ಸರ್ಟಿಫಿಕೇಟ್ ಜಾಸ್ತಿ. ಆ 1 ಸರ್ಟಿಫಿಕೇಟ್ ಜಾಸ್ತಿ ಇರುವ ಕಾರಣಕ್ಕೆ ಆ ಹುದ್ದೆಯನ್ನು ಅವರಿಗೆ ಕೊಂಡಾಗುತ್ತೆ. ಅಂದ್ರೆ ನಾವು ಶಿಕ್ಷಣದಿಂದ ಹೊರತಾದಂತ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ, ಯಾವ್ದಾದ್ರು ಕಲೆಯಲ್ಲಿ, ಯಾವ್ದೋ ಸಾಹಿತ್ಯದಲ್ಲಿ ನಮ್ಮ ಅನುಭವಗಳ ಪೂರಕವಾಗಿ ಸರ್ಟಿಫಿಕೇಟ್ ಕೊಡ್ತಿದ್ರೆ ಅದು ಕೂಡ ಒಂದಲ್ಲ ಒಂದು ಕಾರಣದಿಂದ ಅವತ್ತಿನ ದಿವಸ ನಮ್ಗೆ ಅರ್ಥ ಆಗಿದೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಶಿಲಾಂಗರು ಇದು ನಮ್ಗೇನ್ ಬಂದು ಸಹಾಯ ಮಾಡಬೇಕಂದ್ರೆ, ಮುಂದಿನ ದಿವಸ ನಿಶ್ಚಯವಾಗಿ ನಿಮ್ಮ ಸಾಹಿತ್ಯ ಬರ್ತದೆ ಅಂತ ತಿಳ್ಕೊಬೇಕು. ಮುಂದಿನ ದಿನ ಸ್ಪರ್ಧಾತ್ಮಕವಾದ ಸಾಮಾನ್ಯ ಮೊದಲ ಸರ್ಕಾರಿ ಶಾಲೆ ಹೋಗುವವರಿಗೆ 50, 60, 70% ಇವತ್ತು ಸರ್ಕಾರಿ ಶಾಲೆಯ